ಎಲ್ಲರಿಗೂ ನಮಸ್ಕಾರಗಳು. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇದು ಏನು ಗೊತ್ತಾ? ಇದೊಂದು ಕಷಾಯ. ನೋಡಿ ಗೈಸ್, ಇದು ಈರುಳ್ಳಿ ಸಿಪ್ಪೆ. ಈ ಈರುಳ್ಳಿ ಸಿಪ್ಪೆ ಎಲ್ಲೆಲ್ಲಿ ಹಾಕಿರ್ತಾರೆ ನೋಡಿ. ಈ ಈರುಳ್ಳಿ ಸಿಪ್ಪೆನ ನಾವು ಮಾರ್ಕೆಟಿಂದ ತಂದ ಈರುಳ್ಳಿನ ಚೆನ್ನಾಗಿ ತೊಳೆದು ಸಿಪ್ಪೆನ ಒಣಗಿಸಿ ಇಟ್ಟಿದ್ದೆ. ನೋಡಿ, ಈಗ ಒಣಗಿ ಈ ಥರ ಆಗಿದೆ. ಇದು ಯಾಕೆ ಯೂಸ್ ಆಗ್ತದೆ ಅಂದರೆ, ಇದು ನಮ್ಮ ಕಣ್ಣಿನ ದೃಷ್ಟಿ ಹೆಚ್ಚು ಮಾಡುತ್ತೆ. ಸತತವಾಗಿ 1 ತಿಂಗಳು ನಾವು ಇದರ ಕಷಾಯನ ಸೇವಿಸಿದರೆ ಕಣ್ಣಿನ ದೃಷ್ಟಿ ಹೆಚ್ಚಾಗುತ್ತೆ. ಕಣ್ಣಿನ ಪ್ರಾಬ್ಲಮ್ಸ್ಗಳು ಏನಾದರೂ ಇದ್ದರೆ ಅದು ಕಮ್ಮಿಯಾಗುತ್ತೆ. ನಮ್ಮ ಶರೀರಕ್ಕೆ ಚರ್ಮ ಹೇಗೆ ಪ್ರೊಟೆಕ್ಷನ್ ಕೊಡುತ್ತೋ ಹಾಗೆ ಈರುಳ್ಳಿ ಸಿಪ್ಪೆಯನ್ನು ಈರುಳ್ಳಿಗೆ ಪ್ರೊಟೆಕ್ಷನ್ ಕೊಡುತ್ತಲ್ವ, ಅದೇ ರೀತಿ ಇದು ನಾವು ಬಿಸಾಡೋದು ಬೇಡ. ಇನ್ನು ಸಿಪ್ಪೆ, ಇದರ ವಿಷಯ ನಮಗೆ ಗೊತ್ತಾಯ್ತಲ್ಲ. ಇನ್ನು ಇದನ್ನು ಚೆನ್ನಾಗಿ ಒಣಗಿಸಿ ಇದನ್ನು ನಾವು ಒಂದು ಕಷಾಯ ಮಾಡುವ. ನೋಡ ಗೈಸ್, ನಾನು ಆಲ್ರೆಡಿ ತಂದಿಟ್ಟಿದ್ದ ಈರುಳ್ಳಿಯ ಸಿಪ್ಪೆ ತೆಗೆದು ತೊಳೆದು ಇಟ್ಟಿದ್ದೀನಿ. ಇದು ಚೆನ್ನಾಗಿ ಒಣಗಿದೆ ನೋಡಿ. ಬಹಳ ಒಳ್ಳೆಯದು, ಮಕ್ಕಳಿಗಂತೂ ತುಂಬ ಒಳ್ಳೆಯದು. ನೋಡಿ, ಇಷ್ಟು ತಗೊಂಡಿದ್ದೀನಿ ಈಗ ನಾನು. ನೋಡಿ, ಇದರ ನಾನು ಕಷಾಯ ಮಾಡೋದು ಹೇಗೆ ಅಂತ ಹೇಳಿಕೊಡ್ತೀನಿ. ಬೇಕಾದರೆ ಗೂಗಲಲ್ಲಿ ಸರ್ಚ್ ಮಾಡಿ ಈ ಥರದ ಕಷಾಯ ಉಂಟಾ ಇಲ್ವಾ, ಅಲ್ಲದಿದ್ದರೆ ಈರುಳ್ಳಿ ಸಿಪ್ಪೆಯ ಯೂಸಸ್ ಏನು ಅಂತೇಳಿ ಸರ್ಚ್ ಮಾಡಿ. ದಯವಿಟ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಅರ್ಧಂಬರ್ಧ ನೋಡಿ ಬಿಡಬೇಡಿ, ಗೊತ್ತಾಗಲಿ. ನಾನು ತಮ್ಲೈನಲ್ಲಿ ಯಾಕೆ ಶುಕ್ರದಶೆ ಅಂತ ಹಾಕಿದ್ದೇನೆ ಅಂದರೆ, ಈರುಳ್ಳಿ ಸಿಪ್ಪೆನ ಬಿಸಾಡಬೇಡಿ, ಈ ರೀತಿ ಯೂಸ್ ಮಾಡಿ. ನೆಕ್ಸ್ಟ್, ಈ ಈರುಳ್ಳಿ ಸಿಪ್ಪೆನ ಇದಕ್ಕೂ ಯೂಸ್ ಮಾಡ್ತಾರೆ. ಹೂವಿನ ಗಿಡಕ್ಕೆ ಗೊಬ್ಬರವಾಗಿ ಕೂಡ ಯೂಸ್ ಮಾಡ್ತಾರೆ. ಆದರೆ ನಾವು ಇದನ್ನು ಒಂದು ಕಷಾಯದ ರೂಪದಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಹೇಗೆ ಮಾಡೋದಂತ ನಾನೀಗ ಹೇಳ್ತಾ ಇದ್ದೀನಿ ನೋಡಿ. ಈರುಳ್ಳಿಯು ರಕ್ತವನ್ನು ಶುದ್ಧ ಮಾಡ್ತದೆ. ಆದರೆ ಈರುಳ್ಳಿ ಸಿಪ್ಪೆಯ ಬಗ್ಗೆ ನಮಗೆ ಗೊತ್ತೇ ಇರಲಿಲ್ಲ. ಆದರೆ ಈರುಳ್ಳಿ ಸಿಪ್ಪೆನ ಕಷಾಯ ಮಾಡಿ ಕುಡಿದ್ರೆ 1 ತಿಂಗಳು ಕಷಾಯ ಮಾಡಿ ಕುಡಿಯಿರಿ. ಆಮೇಲೆ ನೋಡಿ, ನಿಮ್ಮ ಕಣ್ಣಿನಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದು ಕಮ್ಮಿ ಆಗ್ತದೆ. ಅದು ಚೆನ್ನಾಗಿ ತೊಳಿಬೇಕಾಯ್ತಾ. ಮಾರ್ಕೆಟಲ್ಲಿ ಎಲ್ಲೆಲ್ಲಿ ಹಾಕಿರ್ತಾರೆ, ಏನಾದರೂ ಸ್ಪ್ರೇ ಮಾಡಿರ್ತಾರೆ. ಚೆನ್ನಾಗಿ ತೊಳೆದು 2-3 ಸರ್ತಿ ಚೆನ್ನಾಗಿ ತೊಳೆದು ಬಿಸಿಲಲ್ಲಿ ಒಣಗಿಸಿ ಒಂದು ಡಬ್ಬದಲ್ಲಿ ಸ್ಟಾಕ್ ಮಾಡಿಡಿ. ಡೈಲಿ ವಾರಕ್ಕೆ 2-3 ಸಲ ಮಾಡಿ ಕುಡಿತಾ ಇರಿ. ಆಗ ನಿಮಗೆ ತುಂಬ ಒಳ್ಳೆಯದು. ಆಸ್ಪತ್ರೆಗೆ ಹೋಗಬೇಕು ಅಂತಲೇ ಇಲ್ಲ ನೋಡಿ. ನೋಡಿ ಗೈಸ್, ನಾನು ಈರುಳ್ಳಿ ಸಿಪ್ಪೆನ ಒಂದು ಪಾತ್ರೆಗೆ ಹಾಕಿದ್ದೀನಿ. ನಾನು ಇದನ್ನು ಡೆಮೋ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. 1 ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ. ಈ 1 ಗ್ಲಾಸ್ ನೀರು ಉಂಟಲ್ಲ, ಚೆನ್ನಾಗಿ ಕುದ್ದು ಅರ್ಧ ಗ್ಲಾಸ್ ನೀರಾಗಬೇಕು. ಇದಕ್ಕೆ ಬೇಕಾದರೆ ಸಕ್ಕರೆ ಆ್ಯಡ್ ಮಾಡ್ಬೋದು. ಸಕ್ಕರೆಯಲ್ಲಿ 3 ಥರದ ಕೆಮಿಕಲ್ಸ್ ಇದೆ ಅಂತ ಕೇಳಿಪಟ್ಟಿದ್ದೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಬೆಲ್ಲ ಒಳ್ಳೆಯದು. ಬೆಲ್ಲನ ಹಾಕಿ ಚೆನ್ನಾಗಿ ನೋಡಿ, ನಾನು ಬೆಲ್ಲ ಹಾಕ್ತಾ ಇದ್ದೀನಿ. ಬೆಲ್ಲದಲ್ಲಿ ಐರನ್, ಕ್ಯಾಲ್ಸಿಯಂ ಎಲ್ಲ ಅಂಶ ಇದೆ. ಅದು ಕೂಡ ಒಳ್ಳೆಯದು. 2 ಕಾಂಬಿನೇಷನ್ ತುಂಬ ಒಳ್ಳೆಯದು ನಿಮ್ಮ ಶರೀರಕ್ಕೆ, ಕಣ್ಣಿಗೆ, ಎಲ್ಲದಕ್ಕೂ ಯೂಸ್ ಆಗುತ್ತೆ. ನೋಡಿ, ಚೆನ್ನಾಗಿ ಕುದಿಲಿಕ್ಕೆ ಇಡ್ತಾ ಇದ್ದೀನಿ. ಚೆನ್ನಾಗಿ ಕುದಿದು ಈ ಬೆಲ್ಲದು ಈರುಳ್ಳಿ ಸಿಪ್ಪೆದು ಕಲರು ಬಿಡಬೇಕು ಚೆನ್ನಾಗಿ. ನೋಡಿ, ಬಿಡ್ತಾ ಇದೆ ನೋಡಿ.
ಸುಮಾರು ಒಂದು 5 ನಿಮಿಷ ಕುದಿಲಿಕ್ಕೆ ಇಡಿ. ಹೀಗೇ 1 ಗ್ಲಾಸ್ ಇದ್ದ ನೀರು ಅರ್ಧ ಗ್ಲಾಸ್ ಆಗಬೇಕು. ಅದರ ರಸ ಎಲ್ಲ ಬಿಡಬೇಕು. ನೋಡಿ ರೆಡಿ ಆಯಿತು. ನೋಡಿ ನಾನು ಗ್ಲಾಸಿಗೆ ಸೋಸ್ತಾ ಇದ್ದೀನಿ. ಸೋಸಿ ರೆಡಿ ಮಾಡಿಟ್ಟಿದ್ದೀನಿ ನೋಡಿ ಗೈಸ್, ಈಗ ಗೊತ್ತಾಯ್ತಲ್ಲ ನಿಮಗೆ ಯಾವ ಥರ ಮಾಡೋದು ಅಂತ. ಇನ್ನು ದಯವಿಟ್ಟು ಈರುಳ್ಳಿ ಸಿಪ್ಪೆನ ಬಿಸಾಡಬೇಡಿ, ಎಲ್ಲ ಚೆನ್ನಾಗಿ ತೊಳೆದಿಟ್ಟು ಒಣಗಿಸಿ ಸ್ಟಾಕ್ ಮಾಡಿಡಿ. ಈ ವಿಷಯ ಎಲ್ರಿಗೂ ಶೇರ್ ಮಾಡಿ. ಇಷ್ಟ ಆಯಿತು ಅಂತ ತಿಳ್ಕೊಂಡಿದ್ದೀನಿ ಈ ಮಾಹಿತಿ. ನನಗೆ ಗೊತ್ತಿದ್ದ ಮಾಹಿತಿನ ನಿಮಗೆಲ್ಲ ನೀಡ್ತೀನಿ. ದಯವಿಟ್ಟು ಎಲ್ರಿಗೂ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಓಕೆ, ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.